ಅಣ್ಣ ಕೈಗೆ ಬಂತು ಬಾಯಿಗೆ ಬರಲಿಲ್ಲ ಅಣ್ಣ. ಮಿನಿಮಮ್ 100 ಕೋಟಿ ವ್ಯವಹಾರ ಅದು. ಹೆಂಗೆ ಕಮಿಷನ್ ಅಂದಿದ್ರು ನಮ್ಗೆ 1 ಕೋಟಿ ಮಿಸ್ ಆಗ್ತಾ ಇರಲಿಲ್ಲ. ಹಾಳಾದವನು ಬಯ್ಯರು ಉಲ್ಟಾ ಹೊಡೆದ್ಬಿಟ್ಟ. ನಮ್ಮ ಮನೆ ಬರ ಬೆಟರ್ ಲಕ್, ನೆಕ್ಸ್ಟ್ ಟೈಮ್ ಆಗೋಯ್ತು. ಬೆಸ್ಟ್ ಪಾರ್ಟಿನ ಹಿಡಿಯೋಣ. ಯಾವತ್ತಿದ್ರು ಲಕ್ಷ್ಮಿ ನಮ್ಮದೇ. ಸೇಲ್ ಮಾಡೋಣ. ಸರಿ ಅಣ್ಣ, ಬಾಯ್. ಚೋಟು ಉದ್ದ ಇದೆಯಾ? ಕೋಟೆಗಟ್ಟಲೆ ಮಾತಾಡ್ತೀಯಲ್ಲ, ಏನು ನಿನ್ನ ವ್ಯವಹಾರ? ಜೋರಾಗಿ ಮಾತಾಡ್ಬಾರ್ದಯ್ಯ, ಇದೆಲ್ಲ ಬ್ಲ್ಯಾಕ್ ವ್ಯವಹಾರ. ಮತ್ತೆ ಶೂಟಿಂಗ್ ಸೆಟ್ಗೆಲ್ಲ ಕೇಳ್ತಾರ ಮಾತಾಡ್ತಿದೀಯಾ? ನಮ್ಮ ಸ್ಟೇಟಸ್ ಏನು ಅಂತ ಎಲ್ರಿಗೂ ತೋರಿಸ್ಬೇಕಲ್ಲ, ಅದಕ್ಕೆ. ಬಾಯ್ಲಿ, ಅದೇನು ತೋರ್ಸಪ್ಪ, ನೋಡ್ತೀನಿ. ಇಲ್ಲಿ ನೋಡಿಲಿ, ಇದು DH ಅಂದರೆ ಡಬಲ್ ಹೆಡ್ಡು, ಎಡಕ್ತಲೆ ಹಾವು. ಇದು ಬೆಳ್ದಂಗೆ ಬೆಲೆ ಜಾಸ್ತಿ. ಇದನ್ನ ಮನೇಲಿ ಪೂಜೆ ಮಾಡಿದ್ರೆ ಒಂಥರ ಉಸಿರು ಬಿಡ್ತದೆ. ಇದು ಬಿಡೋ ಉಸಿರುಗೆ ಯಾರ ಹತ್ರ ಬ್ಲ್ಯಾಕ್ ಮನಿ ಆಯ್ತೋ ಅದೆಲ್ಲ ನಮ್ಮ ಮನೆಗೆ ಬಂದು ಬೀಳುತ್ತೆ. 12 kg ಭಾರ ಇರೋ ಹಾವು ಸೀಸನ್ಗೆ ಬಂದಿತ್ತಪ್ಪ. ಇನ್ನೇನು ಡೀಲ್ ಆಗಬೇಕು, ಪೊಲೀಸ್ ಅಟ್ಯಾಕ್ ಆಗೋಯ್ತು, ಮಾಲು ಲೌಡಕ್ಕೆ ಬಾಲ್ ಆಗೋಯ್ತು. ಅದಿರಲಿ, ಇದು ನೋಡಿಲ್ಲಿ 5 ಬೆರಳ ಆಮೆ. ಆಮೆ ಅನ್ನೋದು ಲಕ್ಷ್ಮಿ ಸಮಾನ. ಎಲ್ಲ ಆಮೆಗೂ 4 ಬೆರಳಿರುತ್ತೆ, ಆದರೆ ಈ ಆಮೆಗೆ 5 ಬೆರಳು. ಇದು ರೈಸ್ ಪುಲ್ಲಿಂಗ್ ಕಳಶ. ಇದನ್ನು ಪೂಜೆ ಮಾಡಿದ್ರೆ ಫುಲ್ಲು ಪವರು. ಇದು ಗರುಡ ಸಂಜೀವಿನಿ ಕಡ್ಡಿ. ಇದನ್ನ ಬೀಗದ ಮುಂದೆ ಇಟ್ಟರೆ ಟಪ್ಪನ್ ಟೋಪನ್ ಆಗ್ಬಿಡುತ್ತೆ. ಈ ಬ್ಯಾಂಕು, ಒಡವೆ ಅಂಗಡಿನೆಲ್ಲ ಆರಾಮಾಗಿ ಲೂಟಿ ಮಾಡ್ಬೋದು. ಇದನ್ನ ಕಳ್ಳರು ಯೂಸ್ ಮಾಡ್ತಾರಪ್ಪ. ಇದಕ್ಕೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಒಳ್ಳೆ ಬೆಲೆ ಇದೆ. ಆಮೇಲೆ ಇದು ಸ್ಪೆಷಲ್ ಐಟಮು, ಇಲ್ಲಿ ಪುಟ್ಟು ಅಂತ. ಅಂದ್ರೆ ನಿಂತರನಾ? ಮುಚ್ಕೊಂಡ್ ಕೇಳಯ್ಯ ಇಲ್ಲಿ. ಇವೇನಾದ್ರು ಸಿಕ್ತು ಅಂದ್ರೆ ರಾಜರಾಗ್ಬಿಡ್ತೀವಿ. ಇದೇ ಬ್ಯಾಂಕ್ ಹೋಗಿ ಲೂಟಿ ಮಾಡ್ಕೊಂಡ್ ಬರ್ತಾವಪ್ಪ. ಆಮೇಲೆ ನೈಟ್ಗೆ ಐಶ್ವರ್ಯ ಬೇಕು ಅಂತ ಕರ್ಕೊಂಡ್ಬರ್ತವೆ. ಕುಚ್ ಕುಚ್ ಕುಚ್. ಇವೀ ಕಾಸ್ಟ್ಲಿ ಐಟಮು, 100 ಕೋಟಿ ಬೆಲೆ ಇದು. ಇನ್ನ ಈ ಥರ ಬೇಜಾನ್ ಐಟಮ್ಗಳವೆ, ಹಲವಾರು ಡೀಲುಗಳು 10ಕ್ಕೆ ಬಂದೇ ಮಿಸ್ ಆಗ್ತವೆ. ಒಂದಲ್ಲ ಒಂದಿನ ಜಾಕ್ಪಾಟ್ ಇದ್ದೇ ಇರುತ್ತೆ. ನನ್ನ ಅದೃಷ್ಟಕ್ಕೆ ಯಾವುದಾದ್ರೂ ಒಂದು ಡೀಲ್ ಕೈ ಹಿಡಿದ್ಬಿಟ್ರೆ ಸಾಕು, ನಾನು ಈ ಜೂನಿಯರ್ ಆರ್ಟಿಸ್ಟ್ ಕೆಲಸ ಬಿಟ್ಟು ಪ್ರೊಡ್ಯೂಸರ್ ಆಗಿ ನಾನೇ ಹೀರೋ ಆಗ್ಬಿಡ್ತೀನಿ. ಹೆಂಗೈತೆ ಪ್ಲ್ಯಾನು? ನಾರಾಯಣಪ್ಪ, ಏನಕ್ಕೆ ನಗ್ತಾ ಇದೆಯಾ? ನಾನೇನು, ನನ್ನ ಪವರ್ ಏನು ಅಂತ ಒಂದಲ್ಲ ಒಂದಿನ ತೋರಿಸ್ತೀನಿ. ಒಬ್ಬ ಜ್ಯೋತಿಷಿ ಹೇಳವನೇ ದೊಡ್ಡದಾಗಿ ಬೆಳಿತೀಯ ಅಂತ. ಹೈಟಲ್ಲಪ್ಪ, ವೈಟಲ್ಲಿ. KGF, ನಾನು ಯಾವುದೋ ಒಂದು ಹುಡುಗಿನ ಕೊಲೆ ಮಾಡಿಬಿಟ್ಟಿರ್ತೀನಂತೆ, ಅದಕ್ಕೆ ಬೇಲ್ ಕೊಡ್ಸಕ್ಕೆ ನೀನು ಬರ್ಬೇಕಂತೆ. ನಾನು ಕೊಲೆಗಾರ ಅಂತೆ, ನೀನು ಲಾಯರ್ ಅಂತೆ. ಅದು ಬಿಡು, ಮನುಷ್ಯ ಏನಾದರೂ ದುಡ್ಡು ಕೊಟ್ಟಿಡಬೇಕು. ಯಾಕಂದರೆ ದೊಡ್ಡ ದೊಡ್ಡ ಬಂಗ್ಲೆ ಕಟ್ಟಿ ಮೇರೆ ಕಲ್ದ ಇದ್ರು ವಯಸ್ಸಾದ ಮೇಲೆ ಬರೋ ಕಾಲೇನ ಹಾಸ್ಪಿಟಲ್ನಲ್ಲಿ ತೋರ್ಸೋಕ್ಕಾದ್ರು. ಸಮಾಧಾನ ಮಾಡ್ಕೊಳಯ್ಯ, ಇನ್ಶೂರೆನ್ಸ್ ಮಾಡಿಸೋಣ. ಇದು ಯಾವ್ದು ಬಿಡು, ಇದು ಬೇಡಿ ಬೇಡ. ಹಲೋ, ಇನ್ನ ಎಲ್ಲಿದ್ದೀರಾ? ಸರ್ 2 ನಿಮಿಷ ಬಂದೆ. ಯಾಕ್ರೆ ಇಷ್ಟೊಂದು ಲೇಟು? ಅಯ್ಯೋ ಸರ್, ಪೊಲೀಸವ್ರು ಗಾಡಿ ಹಿಡಿದ್ಬಿಟ್ಟಿದ್ರು. 3 ವರ್ಷ ಆಯ್ತು, ಇನ್ಶೂರೆನ್ಸ್ ಲ್ಯಾಪ್ಸ್ ಆಗ್ಬಿಟ್ಟಿದೆ. ನೀವೇ ಇನ್ಶೂರೆನ್ಸ್ ಮಾಡಿಸಿಲ್ವಾ? ಏನ್ ಕತೆನೋ. ಸರ್, ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಲಾ? ಶುರು ಹಚ್ಕೊಳ್ಳಿ. ಸರ್, ನೀವು ಕೇಳಿರೋದು ಹೆಲ್ತ್ ಇನ್ಶೂರೆನ್ಸು. ನಮ್ಮ ಕಂಪ್ನಿ ಆ ಸ್ಕೀಮ್ ಕೊಡೋದ್ರಲ್ಲಿ ಸಖತ್ ಫೇಮಸ್ಸು ಸರ್. ಅಂದಂಗೆ ಅವ್ರ ವಯಸ್ಸು 65 ಅಂದರೆ ಕಾಯಿಲೆ ಬೀಳೋ ವಯಸ್ಸೇ ಇರಲಿ ಸರ್. ನಮ್ಮ ಕಂಪ್ನಿಲಿ ಸೀನಿಯರ್ ಸಿಟಿಸನ್ಗೆ ಅಂತ ರೆಡ್ ಕಾರ್ಪೆಟ್ ಅಂತ ಒಂದು ಸ್ಕೀಮ್ ಇದೆ ಸರ್. ವರ್ಷಕ್ಕೆ 25,000 ರೂಪಾಯಿ ಕಟ್ಬಿಟ್ರೆ 10 ಲಕ್ಷ ರೂಪಾಯಿವರೆಗೂ ಆಸ್ಪತ್ರೆ ಬಿಲ್ ಕ್ಲೈಮ್ ಆಗುತ್ತೆ ಸರ್. ನೀವು 38,000 ರೂಪಾಯಿ ಕಟ್ಬಿಟ್ರೆ 20 ಲಕ್ಷದವರೆಗೂ ಆಸ್ಪತ್ರೆ ಬಿಲ್ ಕ್ಲೈಮ್ ಆಗುತ್ತೆ ಸರ್. ನನ್ನ ಕಡೆಯಿಂದ 2,000 ರೂಪಾಯಿ ಡಿಸ್ಕೌಂಟ್ ಸರ್. ಅಪ್ಲಿಕೇಶನ್ ಫಿಲ್ ಮಾಡಿ ಆಧಾರ್ ಕೊಟ್ಟರೆ ನಾನು ಪಾಲಿಸಿ ರೆಡಿ ಮಾಡಿಸ್ಬಿಡ್ತೀನಿ ಸರ್. ಈ ದುಡ್ಡೆಲ್ಲ ಕೊಟ್ಟರೆ ನೀವೇ ಹಾಸ್ಪಿಟ್ಲ್ ಖರ್ಚೆಲ್ಲ ನೋಡ್ಕೊತೀರಾ? ಸೆಲೆಕ್ಟೆಡ್ ಹಾಸ್ಪಿಟಲ್ಸ್ ಮಾತ್ರ. ಸಪೋಸ್ ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದರೆ ಫಸ್ಟ್ ನೀವೇ ಬಿಲ್ ಪೇ ಮಾಡಬೇಕು, ಆಮೇಲೆ ನಮ್ಮ ಕಂಪ್ನಿಯಿಂದ ನಿಮಗೆ ಬಿಲ್ ಕ್ಲೈಮ್ ಆಗುತ್ತೆ ಸರ್. ಸರಿ ಸರಿ, ಹೊರಡಿ.
ಅಲ್ಲ ಇವಾಗ ಅರ್ಜೆಂಟ್ಗೆ 20 ಲಕ್ಷ ಹೊಂಚಕ್ಕೆ ಒದ್ದಾಡ್ತಾ ಇದ್ದೀವಿ. ಇನ್ನು ಇವನಿಗೆ 38,000 ರೂಪಾಯಿ ಎಲ್ಲಿಂದ ಹೊಂಚೋಣ? ಇದು ಆಗದೇ ಇರೋ ಕೆಲಸ. ನಡಿ ಹೋಗೋಣ. ಸರಿ ಸರಿ. ನೀವಾಡಲ್ವಾ? ಆಡ್ತೀನಿ. ಆಡಿ ಮತ್ತೆ. ಒಂದು ನಿಮಿಷ ಫೋನ್ ಬೇರೆ. ಅಡಯ್ಯ KGF ಎಲ್ಲಿದ್ಯಪ್ಪ? ಶೂಟಿಂಗ್ ಇಲ್ಲ ಅಂದ್ರೆ ರಮ್ಮಿನೇ ನನ್ನ ಪ್ರಪಂಚ. ಸ್ವಲ್ಪ ಅರ್ಜೆಂಟ್ ಕೆಲಸ ಐತೆ, ಸಿಗ್ತೀಯಾ? ಅಯ್ಯೋ ನನ್ನ ಹೆಂಡತಿ ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ ಅಂತ ಮುನ್ಸ್ಕೊಂಡವಳಪ್ಪ. ಅದಕ್ಕೆ ಅವಳನ್ನ ಮಾಲಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಆಟ ಮುಗಿದ್ಮೇಲೆ. ಅಯ್ಯೋ ಅದಕ್ಕಿಂತ ಇಂಪಾರ್ಟೆಂಟು, ನೀನು ಬೇಗ ಬಾ. ಪಾಪ ನೀನು ಯಾವತ್ತೂ ಇಷ್ಟು ಅರ್ಜೆಂಟಾಗಿ ಕರೆದವನಲ್ಲ. ಏನೋ ವಿಷಯ ಇರಬೇಕು. ಎಲ್ಲಿ ಬರ್ಬೇಕು ಹೇಳು, ಬರ್ತೀನಿ. ಏಯ್ ಅದು ಎಂತ ಹೇಳ್ತೀನಿ ನೀನು? ಮೇಕಪ್ ಕಿಟ್ ಕೊಡ್ಸಿಲ್ಲ ಅಂತ ಮನೆ ಬಿಟ್ಟು ಹೊಟ್ಟೋಗಿದ್ಯಾ? ನೋಡೆ, ಮನುಷ್ಯಂಗೆ ಮಕ್ಕಳ ಸೌಂದರ್ಯಕ್ಕಿಂತ ಮನ್ಸಿನ ಸೌಂದರ್ಯ ತುಂಬಾ ಮುಖ್ಯ. ನೋಡು, ಇವತ್ತು ಪೇಮೆಂಟ್ ಆಗತ್ತೆ, ನಿಂಗೆ ಮೇಕಪ್ ಕಿಟ್ ತಂದು ಕೊಡ್ತೀನಿ. ಮನೆಗೆ ಬಾ. ಈ ಹೆಂಗಸ್ರುಗಳು ಡಬ್ ಸ್ಮ್ಯಾಶು ಟಿಕ್ ಟಾಕು ಬಂದ್ಮೇಲೆ ಊಟ ಮಾಡೋದಕ್ಕಿಂತ ಹೆಚ್ಚಾಗಿ ಮೇಕಪ್ ಪೇ ಮಾಡ್ತಾರೆ. ಹಲೋ ಹಲೋ ಜೂನಿಯರ್ಸ್, ಎಲ್ಲಿದ್ದೀರಾ? ಬಂದ್ರಪ್ಪ, ಪೊಸಿಷನ್ ಕೊಡಿ. ಕರ್ಕೊಂಬರ ಜೂನಿಯರ್ ಸರ್, ಬೇಗ. KGF ಜೂನಿಯರ್ ಪೊಸಿಷನ್ ಕರೀತವ್ರು, ಬರಲ್ಲ. KGF ಅದೇನ್ ಚಿಕ್ಕ ಮಕ್ಕಳ ತರ ಗೇಮ್ ಆಡ್ತಾ ಇದ್ಯಾ? ಅಯ್ಯೋ ಅದೇನಪ್ಪ, ಯಾವಾಗ್ಲೂ ಮೊಬೈಲು ಅಂತ. ಅದೇ ನಿಂಗೆ ಊಟ ಹಾಕತ್ತಾ? ನನ್ನ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡೋದೇ ಈ ಮೊಬೈಲು. ಸರಿ ಆಯ್ತು, ಬಾ ಹೋಗೋಣ. ಅಷ್ಟು ಸರಿ, ನೀನು ದುಡ್ಡು ಮಾಡೋ ಯಾವ್ಯಾವುದೋ ಸ್ಕೀಮ್ ಹೇಳ್ತಿದ್ಯಲ್ಲ, ಏನದು? ಅಯ್ಯೋ ಒಳ್ಳೆ ಕತೆ ಆಯ್ತು. ನೀನ್ ಊಟ ಮಾಡಲ್ವೇನೆ? ಏನ್ ನೋಡ್ತಾ ಇದೀಯ? ತಿನ್ನು. ಈ ಬದನೆಕಾಯಿನೇ ನನ್ನಷ್ಟೇ ಉದ್ದ ಇದೆ. ನಿನ್ಗಿಂತ ಉದ್ದನೇ ಇದೆ ಬಿಡು. ಹೇಳೋಣ. ಎಲ್ಲಿದ್ಯೋ? ಮನೇಲೇ ಇದ್ದೀನಿ. ಐಟಮ್ ಕನ್ಫರ್ಮ್ ಆಗಿ ನಿನ್ನ ಹತ್ರನೇ ಇದೆ ತಾನೆ? ಫೈನಲ್ ರೇಟ್ ಎಷ್ಟು? ಅಣ್ಣ 1 ನಿಮಿಷ ಅಣ್ಣ. ಹಾ. ಏನೋ ರಾಜೇಶ, ಎಲ್ಲಿದೆಯಾ? ಮನೆಯಲ್ಲಿ. ಏನು ಸಮಾಚಾರ? ಅದು ಸರಿ, ಸಿಲ್ಕ್ ಸ್ಮಿತಾ ಎಲ್ಲಿದೆ? ಸರಿ ಚೆಕ್ ಮಾಡು. ಅಂಗಲ್ ಭದ್ರವಾಗಿದ್ದಾಳೆ. ಫೈನಲ್ ರೇಟ್ ಎಷ್ಟು? ನನ್ನ ಹೆಂಡತಿ ಆಪ್ರೇಷನ್ಗೆ 20 ಲಕ್ಷ ಸಿಕ್ಕಿದ್ರೆ ಸಾಕಪ್ಪ. ಜಾಸ್ತಿ ಕೇಳಿ ಇರೋ ವ್ಯವಹಾರ ಕಟ್ಟೋದ್ರೆ ಭಾಳ ಕಷ್ಟ. ಸರಿ ಆಯ್ತು, ಮಾಡ್ತೀನಿ ಇರು. ಸರ್ 50 ಲಕ್ಷ ಫೈನಲ್. ಮಿಸ್ಟರ್ ರಿಚರ್ಡ್ ಸರ್, 1 ಕೋಟಿ ಫೈನಲ್. ಗುರುಗಳೇ ಮಾತಾಡಿ. 2 ಕೋಟಿ ಡೀಲ್. ಓಕೆ, 5 ಕೋಟಿ ಪಾರ್ಟಿ ಹಿಡಿದ್ರೆ ನಾನು ಸೇಫ್. ಓಂ ಹ್ರೀಂ ಕ್ಲೀಂ ಲಕ್ಷ್ಮೀ ನಮೋಸ್ತುತೆ. ಇವಾಗ ಪೂರ್ವ ಎಲ್ಲಿ? ಸ್ವಾಮಿ ಈ ಕಡೆನೆ. ಒಂದು 15 ಸೆಕೆಂಡ್ ವೇಟ್ ಮಾಡಿ, ಒಳ್ಳೆ ಟೈಮ್ ಶುರು ಆಗುತ್ತೆ. ಬರ್ತಾ ಮೊಬೈಲಲ್ಲಿ ನೋಡ್ಕೊ ಬಂದೆ. ವ್ಯವಹಾರ ಶುರು ಮಾಡೋ ಬದಲು ಲಕ್ಷ್ಮಿ ಬರಲಿ. ದತ್ತಪ್ಪ, ಇದರಲ್ಲಿ 50 ಲಕ್ಷ ಇದೆ.
ದುಡ್ಡು ಎಣ್ಸ್ಕೊಂಡ್ಬಿಡ್ಲಾ? ಆತಪ್ಪ, ಈ ವ್ಯವಹಾರದಲ್ಲಿ ಯಾವತ್ತೂ ಮೋಸ ಆಗೋದಿಲ್ಲ, ನಂಬಿಕೆ ಇಡಿ. ನಿಮ್ಮ ಹತ್ರ ಇರೋ ಸಿಲ್ಕ್ ಕೊಡಿ. ಒಳಗೆ ಇಲ್ಲಿ ಬಿಡು ಅವ್ರಿಗೆ. ನನ್ನ ಕತೆ ಫಸ್ಟ್ ಓಡೋಗೋಣ ನಡಿ. ಅಯ್ಯೋ, ಕೈಗೆ ಬಂದಿತ್ತು ಬಾಯಿಗೆ ಬರಲಿಲ್ಲ. ಮಾಲ್ ಮಿಸ್ ಆಗೋಯ್ತಲ್ಲ. ಯಾರೋ ಆಪೋಸಿಟ್ ಪಾರ್ಟಿಯವರು ಹಾಕೊಟ್ಬಿಟ್ಟಿದ್ದಾರೆ ಅನ್ಸುತ್ತೆ. ಮನೇಲಿ ಏನಾದರೂ ಅಂಟು ಮುಂಟಾಗಿತ್ತ? ಆ ಥರ ಏನೂ ಇಲ್ಲ ಗುರುಗಳೇ. ದುಡ್ಡು ಹೋದ್ರೆ ಹೋಗ್ಲಿ, ಆದರೆ ಮೀಡಿಯಾ ಗಿಡಿಯೇ ಗೊತ್ತಾಗಿದ್ರೆ ತುಂಬ ಸಮಸ್ಯೆ ಆಗಿರೋದು. ಹೇಗೋ ಎಸ್ಕೇಪ್ ಆಗ್ಬಿಟ್ವಿ. ವ್ಯವಹಾರ ಕಾಲೆತ್ಕೊಂತಲ್ಲ ಅನ್ನೋದೇ ಬೇಜಾರು. ಯಾವುದಕ್ಕೆ ಸ್ಪೆಷಲ್ ಐಟಮು? ನಾವು ಇಷ್ಟು ದಿನ ನೋಡಿದ್ದೆಲ್ಲ ಲೋಕಲ್ ಲಿಲಿಪುಟ್ಟು ಡಮ್ಮಿ. ಇದು ಸ್ಪೆಷಲ್ ಐಟಮು, ಚೈನಾದು ಯುವನ್ ಸಾಂಗ್ ಅಂತ. ನೋಡೋಕೆ ಒಳ್ಳೆ ಗೊಂಬೆ ಥರ ಇರುತ್ತೆ. ಅಮಾವಾಸ್ಯೆ ಪೌರ್ಣಿಮೆ ಫುಲ್ಲು ಪವರು. ಅವತ್ತು ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡ್ಕೊಂಬಿಡ್ಬೇಕು. ಚೈನಾ ಮಾಡ್ಲು ಅಂತ ಹೇಳ್ತೀಯಾ? ಕೋವಿಡ್ ಟೆಸ್ಟ್ ಆಗಿದೆಯಾ ಅದಕ್ಕೆ? ಇದು ಟ್ರಾನ್ಸ್ಫಾರ್ಮರ್ ಥರ ಕಣೋ. ಕೋವಿಡ್ ಎಲ್ಲ ಒಂದು ಲೆಕ್ಕ ಏನೋ, ಇದಿದ್ರೇ ಅದೃಷ್ಟ ಕಣೋ. ಆಗ ಸೇಮ್ ಮಾಡ್ಲು ಬ್ರೂಸ್ಲಿ ಹತ್ರ ಇತ್ತಂತೆ. ಈಗ ಇದೇ ಥರದ್ದು ಒಂದು ಪೀಸು ಜಾಕಿ ಚೈನ್ ಹತ್ರ ಇದೆ. ಅದಕ್ಕೆ ಕಣೋ ಅವ್ರು ಅಷ್ಟು ದೊಡ್ಡ ದೊಡ್ಡ ಸ್ಟಾರ್ ಆಗಿದ್ದು. ಇದು ಸ್ಪೆಷಲ್ ಏನು? ನಿನ್ಗೆ ಹೇಳೋದು ಅರ್ಥ ಆಯ್ತಾ ಇಲ್ವೇನೋ? ಇದಿದ್ರೇನೆ ಅದೃಷ್ಟ. ವಿಡಿಯೋ ನೋಡ್ತಾ ಇಲ್ವಾ? ಪೂಜೆ ಮಾಡಿದ್ರೆ ಸಾಕು, ಪುತ್ತಿ ಜಾಗ ಬಂದು ದುಡ್ಡು ಬೀಳುತ್ತೆ. ಬೀಗನೆ ಹೊಡೆಯೋದು ಬೇಡ ಸೀನಾ, ಬ್ಯಾಂಕ್ ರಾಪ್ರಿ ಮಾಡ್ಕೊಂಬರುತ್ತೆ. ನೈಟಿಗೆ ಬೇಕು ಅಂದರೆ ಐಶ್ವರ್ಯನ ಎತ್ತಾಕೊಂಬರೋ ಕೆಪಾಸಿಟಿ ಇರೋ ಐಟಮ್ ಇದು. ನಮ್ಮ ತಾಯಣೆಗೂ ನಿಜ ಸೀನಾ. ಸ್ವಲ್ಪ ಏಜು ಮ್ಯಾಟ್ರು. ಐಟಮ್ ಸಿಕ್ಕಿದ ಮೇಲೆ ಪ್ಲಾನ್ ಮಾಡೋಣ. ಬಿಸ್ನೆಸ್ ಬಗ್ಗೆ ಬರಿಬೇಡ ಬಾಂಬೆ. ಮಾರ್ಕೆಟ್ ನಮ್ದೆ, ಇನ್ವೆಸ್ಟ್ಮೆಂಟ್ ಆದ್ರೆ ಪ್ರಾಫಿಟ್ ಮಾತ್ರ ಕನ್ಫರ್ಮ್. ಈ ಬೊಂಬೆ ಮೇಲಾ ಫೀಮೇಲಾ? ಮೇಲ್ ಅನ್ಸುತ್ತೆ. ಯಾಕ? ಅಲ್ಲ, ಬೊಂಬೆ ನೋಡಕ್ ಇಷ್ಟುದ್ದ ಇದೆ, ಇನ್ನು ಅದು ಇನ್ನೆಷ್ಟುದ್ದ ಇದೆಯೋ ಏನೋ. ಇದು ಫೀಮೇಲ್ ಹಾಕಿದ್ರೆ ಬ್ರೀಡಿಂಗ್ ಮಾಡಿಸಿ ಒಳ್ಳೆ ದುಡ್ಡು ಮಾಡ್ಬೋದಾಯ್ತಲ್ಲ ಅಂತ. ಲೇ ಇದೇನು ಪಮ್ಮಿ ಜಿಮ್ಮಿ ಥರ ನಾಯಿ ಮರಿ ಏನೋ ಬ್ರೀಡಿಂಗ್ ಮಾಡ್ಸಕ್ಕೆ. ಆಂಟಿಕ್ ಪೀಸು, ಸ್ಪೆಷಲ್ ಐಟಮು, 106 ವರ್ಷ ಹಳೇದು ಸೀನಾ. ಚೈನಾ ಋಷಿ ಮುನಿಗಳು ಮಂತ್ರ ಶಕ್ತಿಯಿಂದ ಹುಟ್ಟಿರೋದು. ನಾನು ನೀನು ಯಾನೇ ತಂತ್ರ ಮಾಡೋ ವರ್ಕೌಟ್ ಆಗಲ್ಲ. ಬ್ರೀಡಿಂಗ್ ಮಾಡಿಸ್ತಾನಂತೆ, ಬ್ರೀಡಿಂಗು. ಸಾರಿ ಗಿರಾಕಿ ಹುಡ್ಕೊಂಡ್ರೆ ಗಿರ್ಕೆ ಹೊಡಿತೀಯಲ್ಲೋ. ನಿನ್ನ ಕೈಯಲ್ಲಿ ಆಗಲ್ಲ ಅಂದರೆ ಹೇಳು, ಬೇರೆ ಯಾವನ್ಗಾದ್ರೂ ಈ ಡೀಲ್ ಕೊಡ್ತೀನಿ. ಸಿಗ್ದಾಗೆಲ್ಲ ಅವ್ನು ಗೊತ್ತು ಇವ್ನು ಗೊತ್ತು ಅಂತ ಅಷ್ಟೊಂದು ಬಿಲ್ಡಪ್ ಆಗೋತಿದ್ದಲ್ಲ, ಅದಕ್ಕೆ ಬಂದಿದ್ದೀನಿ. ಆಗತ್ತಾ ಆಗಲ್ವಾ? ಇವನ್ ಕೈಲಾಗಲ್ಲ ಬೇಡ. ಯಾವಾಗ ಹೇಳ್ತಿದ್ಯಾ? ನೀನು ಸಿಳ್ಳು ಹೊಡೆದಿದ್ದು ಕಳ್ಸೋ 99%ಗೆ ವ್ಯವಹಾರ ಕುದುರಿಸ್ಕೊಟ್ಟಿರ್ಲಿಲ್ಲ ನಾನು. ಕೊನೆ ಮೂಮೆಂಟಲ್ಲಿ ಪಾರ್ಟಿ ಉಲ್ಟಾ ಹೊಡೆದಿದ್ದಕ್ಕೆ ತಾನೇ ಡೀಲ್ ಹಾಳಾಗಿದ್ದು. ಬೈಯರ್ ಬ್ಯಾಗ್ ದುಡ್ಡಿನ ಸಮೇತ ಕರ್ಕೊಂಡ್ ಬಂದಿರ್ಲಿಲ್ವ ನಾನು? ಆಯಿತು ಸೀನಾ, ಇದೊಂದು ವ್ಯವಹಾರ ಮಾಡಿಸು. ವ್ಯವಹಾರ ಪಕ್ಕ. ನನ್ನ ಫ್ರೆಂಡ್ ಒಬ್ಬ ಟೈಟನ್ ಅಂತ ಅವನೇ ಮೊನ್ನೆ 4 ಎಕರೆ ಜಮೀನು ಮಾರ್ಬಿಟ್ಟು 8 ಕೋಟಿ ರೂಪಾಯಿ ದುಡ್ಡು ಇಟ್ಕೊಂಡು ಅವನೇ ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಕಾಯ್ತಾವನೆ. ಇದ್ರ ಬಗ್ಗೆ ಹೇಳಿದ್ರೆ ಪಕ್ಕ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಟೈಟಾನ ಇದೇನು ಹೆಸರು? ಅವನ ಹೆಸರು ತಿಪ್ಪೇಸ್ವಾಮಿ ಅಂತ. ಟೈಮ್ ಚೆನ್ನಾಗಾಯ್ತು ನಂದು. ಟೈಟನ್ ಅಂತ ಹೆಸರಿಡಿ ಅಂದ್ಬಿಟ್ಟು ಪೂಜಾರಿಗೆ ದಕ್ಷಿಣೆ ಕೊಟ್ಟು ನಾಮಕರಣ ಮಾಡಿಸ್ಕೊಂಡು ಅವನು ಅಷ್ಟೇ. ಟೈಟಾನು ರೋಲೆಕ್ಸು ವ್ಯವಹಾರ ಮಾಡಿಸು. ಪಕ್ಕ. ಏನಪ್ಪ ಟೈಟಾನ್, ಪಟ್ಟ ಚಡ್ಡಿ ಹಾಕೊಂತಿದ್ದೆ, ಇವಾಗ ಯಾವುದೋ ಇಂಗ್ಲೀಷ್ ಪಿಕ್ಚರ್ ನೈಟಿ ಹಾಕೊಂಡಿದ್ಯಲ್ಲಪ್ಪ. ಎಲ್ಲ ನಮ್ಮ ಅಪ್ಪನ ಕೃಪಾ ಕಟಾಕ್ಷ. ನಮ್ಮ ಅಪ್ಪಂಗೆ 4 ಎಕರೆ ಜಮೀನಿತ್ತು,
ಸತ್ತು ಸ್ವರ್ಗಕ್ಕೆ ಸೇರ್ಕೊಬಿಟ್ಟ. ಈಗ ಸ್ವರ್ಗನ ನಾನು ಅನುಭವಿಸ್ತಾ ಇದ್ದೀನಿ. ಅನ್ಭವ್ಸಪ್ಪ ಅನ್ಭವ್ಸು. ಪಕ್ಕದ ರೋಡಿನ ಟೀ ಸಕ್ಕತ್ತಾಗಿರ್ತದೆ. ನನಗೆ ಬೇಡಪ್ಪ. ಬುಕ್ಕ ಜೊತೆ ಸುಕ್ಕ ಎಣ್ಣೆ ಹೊಡೆಯೋನಂದ್ರೆ ಇವನು ಯಾವನು ಟೀ ಹೇಳ್ತಾವನಲ್ಲ ಬಂದೆ. ಎಟ್ಲ ಬಿಲ್ಲು? ಹೇಳ ಎಂಜಾಯ್ ಮಾಡ್ಲಾ? ಇವನು ಯಾರು ಗುರು 30 ರೂಪಾಯಿಗೆ 1970 ರೂಪಾಯಿ ಟಿಪ್ಸೇ ಕೊಡ್ತಾ ಇದ್ದಾನೆ. ಹೆಣ್ಣು ಮಣ್ಣಿನ ಋಣನೇ ಹಂಗೆ ಬಂದೆ. ಅರ್ಜೆಂಟಾಗಿ ನಾನು ಪಬ್ಬಿಗೆ ಹೋಗ್ಬೇಕು, ಐಟಮ್ಸ್ ಆಗೋಗಿ ಡ್ಯಾನ್ಸ್ ಮಾಡಬೇಕು. ನಾನು ಟೈಟನ್ ಮೆಚ್ಚಲ್ಲಿ ಟೈಮ್ ಇಲ್ಲ. ಮ್ಯಾಟ್ರ್ ಹೇಳ್ಬಿಡಿ. ಬೆಳಿಗ್ಗೆ ಪಬ್ಬ. ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿ ಅದೇನೋ ಹಿಡ್ಕೊಂಡು ಕೂತ್ಕೊಂಡಂತೆ. ಅದು ಹಳೇದಾಯ್ತು. ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಐಶ್ವರ್ಯನ ಹಾಕೊಂಡು ಬೆಳಗ್ಗೆನೆ ಡಿಸ್ಕೋ ತೆಗೋದಂತೆ. ಇದು ಹೊಸ ಅದು. ಅದಿರಲಿ, ಅಣ್ಣಂಗೆ ವಿಡಿಯೋ ತೋರಿಸ್ದ? ಮೋನೊಂದು ಕಲ್ಪೊಂದು ಎಲ್ಲ ವಿಡಿಯೋ ನೋಡ್ಬಿಟ್ಟಿದ್ದೀನಿ. ಏಯ್ ಅದಲ್ಲ ಕಣಲೇ, ಇಂಗ್ಲೀಷಾ? ಫ್ರೆಂಚ್ ನೋಡು. ಇದ್ರಲ್ಲಿ 4 ಕೋಟಿ ಕೊಟ್ರೆ ಎಷ್ಟೋ ಕೋಟಿ ದುಡಿಬೋದು ಅಂದ್ರಲ್ಲ. ಬಾಂಬೆ ಮಾರ್ಕೆಟೇ ನಮ್ದು. ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ರಾಫಿಟ್ ಪಕ್ಕ. ಇದು ನಾನು ಮಾರಲ್ಲ, ನಾನೇ ತಕೊಂಡ್ ಮಡಿಕತ್ತೀನಿ. ಅಮಾಸೆ ಪೌರ್ಣಿಮೆಲ್ ಪೂಜೆ ಮಾಡಿ ಸಿಕ್ಕಾಬಿಟ್ಟೆ ದುಡ್ಡು ಮಾಡ್ಕೊಬಿಡ್ತೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದೇನೆ. ಇವಾಗ ಹೇಳಿ, ನನ್ನ ಹತ್ರ ಕ್ಯಾಶ್ ಫುಲ್ ರೆಡಿ ಇದೆ. ಗೊಂಬೆ ಯಾವಾಗ ಕೊಡ್ತೀರಾ? ಗೊಂಬೆ ರೆಡಿ ಇದೆ. ಹಂಗಾದ್ರೆ ಡೀಲ್ ಫಿಕ್ಸ್.